ದಲಿತ ಮಹಿಳೆಯನ್ನು ಅವಮಾನಿಸಿದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಸಂವಿಧಾನ ವಿರೋಧಿ ಬಸನಗೌಡ ಪಾಟೀಲ್ ಅವರಿಗೆ, ದಲಿತ ಮಹಿಳೆಯನ್ನು ಸಂವಿಧಾನ ವಿರೋಧಿ ಬಸನಗೌಡ ಪಾಟೀಲ್ ಅವರಿಗೆ, ಸಂವಿಧಾನ ವಿರೋಧಿ ಬಸನಗೌಡ ಪಾಟೀಲ್ ಅವರಿಗೆ, ಮಹಿಳಾ ವಿರೋಧಿ ಬಸನಗೌಡ ಪಾಟೀಲ್ಗೆ, ದಲಿತ ವಿರೋಧಿ ಬಸನಗೌಡ ಪಾಟೀಲ್ಗೆ, ಮುಸ್ಲಿಂ ವಿರೋಧಿ ಬಸನಗೌಡ ಪಾಟೀಲ್ಗೆ, ಮಹಿಳಾ ವಿರೋಧಿ ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತಾಡಿದ ಹರಕುಬಾಯಿ ಬಸನಗೌಡ ಪಾಟೀಲ್ಗೆ, ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತಾಡಿದ ಹರಕುಬಾಯಿ ಬಸನಗೌಡ ಪಾಟೀಲ್ಗೆ, ಮಹಿಳಾ ವಿರೋಧಿ ಬಸನಗೌಡ ಪಾಟೀಲ್ಗೆ, ಸಂವಿಧಾನ ವಿರೋಧಿ ಬಸನಗೌಡ ಪಾಟೀಲ್ಗೆ, ಮುಸ್ಲಿಂ ವಿರೋಧಿ ಬಸನಗೌಡ ಪಾಟೀಲ್ಗೆ, ಭ್ರಷ್ಟ ಬಸನಗೌಡ ಪಾಟೀಲ್ಗೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ದಲಿತ ವಿರೋಧಿ ಬಸನಗೌಡ ಪಾಟೀಲ್ಗೆ ಧಿಕ್ಕಾರ ಧಿಕ್ಕಾರ ಬೇಕು. ಧಿಕ್ಕಾರ ಧಿಕ್ಕಾರ ಬಸನಗೌಡಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಬಸನಗೌಡಗೆ ಧಿಕ್ಕಾರ, ಜನ ವಿರೋಧಿ ಶಾಸನಿಗೆ ಧಿಕ್ಕಾರ ಧಿಕ್ಕಾರ, ಜನ ವಿರೋಧಿ ಶಾಸಕರಿಗೆ ಧಿಕ್ಕಾರ ಶಾಸಕರಿಗೆ ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ, ವಿರೋಧಿ ಬಸನಗೌಡ ಪಾಟೀಲ್ ಅವರಿಗೆ, ಧಿಕ್ಕಾರ ಧಿಕ್ಕಾರ, ಮಹಿಳಾ ವಿರೋಧಿ ಬಸನಗೌಡ ಪಾಟೀಲ್ಗೆ, ಧಿಕ್ಕಾರ ಧಿಕ್ಕಾರ, ಮಹಿಳಾ ವಿರೋಧಿ ಸಂವಿಧಾನ ವಿರೋಧಿ ಬಸನಗೌಡ ಪಾಟೀಲ್ಗೆ, ಧಿಕ್ಕಾರ ಧಿಕ್ಕಾರ, ಮುಸ್ಲಿಂ ಜನಾಂಗದ ವಿರೋಧಿ ಬಸನಗೌಡ ಪಾಟೀಲ್ಗೆ, ಧಿಕ್ಕಾರ ಧಿಕ್ಕಾರ, ಸಂವಿಧಾನ. ಇವತ್ತು ಮೊನ್ನೆ ತಾನೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯಪುರ ನಗರದ ಶಾಸಕರಾಗಿರ್ತಕ್ಕಂಥ ಯತ್ನಾಳ ಗೌಡರು ಏನಪ್ಪ ಅಂದರೆ ಕೊಪ್ಪಳದಲ್ಲಿ ಮಾತನಾಡ್ಬೇಕಾದ್ರೆ ಬಾನು ಮುಸ್ತಾಕ್ ಅವರು ಏನು ದಸರಾ ಉತ್ಸವ ಉದ್ಘಾಟನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರು ಮಾತ್ರ ಅಲ್ಲ, ಮುಸ್ಲಿಂ ಮಹಿಳೆ ಮಾತ್ರ ಅಲ್ಲ, ದಲಿತ ಮಹಿಳೆಯರು ಕೂಡ ಚಾಮುಂಡಿ ಮುಡಿಗೆ ಹೂವನ್ನು ಹಾಕಲಿಕ್ಕೆ ಯೋಗ್ಯರಲ್ಲ. ಸನಾತನಿಗಳಾಗಿದ್ದರೆ ಮಾತ್ರ ಒಂದು ಒಳ್ಳೆಯ ಅವಕಾಶ ಮತ್ತು ಅವ್ರಿಗೆ ಮಾತ್ರ ಸಾಧ್ಯತೆ, ಅವ್ರು ಮಾತ್ರ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ದಲಿತ ಮಹಿಳೆಯರಿಗೆ ಹಾಗೂ ದಲಿತರಿಗೆ ಹಾಗೂ ಎಲ್ಲ ಹೆಣ್ಣು ಕುಲಕ್ಕೆ ಏನಾದರೂ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಹಿಂದೆ ಕೂಡ KS ನಿಸಾರ್ ಅಹಮದ್ ಅವರು ಕೂಡ ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡಿದರು. ಅದೇ ರೀತಿ ಇವತ್ತು ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡ್ತಾರೆ. ಮುಂದಿನ ದಿನಮಾನಗಳಲ್ಲಿ ದಲಿತ ಮಹಿಳೆಯರಾಗಿರ್ಬೋದು ಅಥವಾ ದಲಿತರು ಯಾರ್ಯಾದರೂ ಆಗಿರ್ಬೋದು ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡ್ತಾರೆ ಅಂತಕ್ಕಂಥದ್ದು ನನಗನ್ನಿಸ್ತಾ ಇದೆ. ಯಾಕಪ್ಪ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ನಾಡಿನ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ಸಮಾನವಾಗಿ ನೋಡಬೇಕು, ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾಣಬೇಕು, ಎಲ್ಲರಿಗೂ ಕೂಡ ಸರಿಯಾದ ಅವಕಾಶ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಬಾನು ಮುಸ್ತಾಕ್ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಬುದ್ಧ ಬಸವ ಅಂಬೇಡ್ಕರ್ ಹುಟ್ಟಿರ್ತಕ್ಕಂಥ ದೇಶ. ಇವತ್ತು ಇದು ಬಸವಣ್ಣನ ನಾಡು, ವಿಜಯಪುರ ಬಸವಣ್ಣ ಹುಟ್ಟಿದಂಥ ನಾಡು. ಸರ್ವರನ್ನು ಸಮಾನತೆಯಿಂದ ಕಾಣ್ತಕ್ಕಂಥ ಈ ನಾಡಿನಲ್ಲಿ ತಾವಿದ್ದು ಕೂಡ ಇವತ್ತು ಏನು ಜಾತಿ ತಾರತಮ್ಯವನ್ನು ಮಾಡ್ತಕ್ಕಂಥದ್ದು ಇದು ಭಾಳ ಅವಹೇಳನಕಾರಿ ಮತ್ತು ಭಾಳ ಅಸಹ್ಯಕರ ಅನ್ನಿಸ್ತದೆ. ಯಾಕಪ್ಪ ಅಂದ್ರೆ ದಲಿತರು ಕೂಡ ತಾವು ಹೇಳ್ತೀರಿ, ಹಲವಾರು ಭಾಷಣಗಳಲ್ಲಿ ಮಾತಾಡ್ಬೇಕಾದ್ರೆ, ಹಲವಾರು ಸಭೆ ಸಮಾರಂಭಗಳಲ್ಲಿ ಹೇಳ್ತೀರಿ, ದಲಿತರು ಹಿಂದೂಗಳು ಎಲ್ಲರೂ ನಾವೆಲ್ಲ ಒಂದು, ಎಲ್ಲ ಸರ್ವ ಜಾತಿಗಳು ಏನು ಹಿಂದೂಗಳಲ್ಲಿ ಹಲವಾರು ನೂರಾರು ಜಾತಿಗಳು ಬರ್ತಾವೆ, ಎಲ್ಲವೂ ಕೂಡ ನಾವೆಲ್ಲರೂ ಒಂದು, ಹಿಂದೂಗಳು ನಾವೆಲ್ಲ ಒಂದಾಗಿರ್ಬೇಕಂತಕ್ಕಂಥ ಮಾತನ್ನು ಹೇಳ್ತೀರಿ. ಇವತ್ತಿನ ದಿನ ನೀವು ಅಲ್ಲಿ ಕೊಪ್ಪಳದಲ್ಲಿ ಮಾತನಾಡಬೇಕಾದ್ರೆ ದಲಿತರು ಕೂಡ ಹಿಂದೂಗಳು ಅಂತಕ್ಕಂಥದ್ದು ತಮ್ಮ ನೆನಪಿಗೆ ಬರಲಿಲ್ಲೇನು? ಹಿಂದೂಗಳು ಅಲ್ಲ, ದಲಿತರು ಕೂಡ ಪಾಪ ಅವ್ರು ನಮ್ಮ ಜೊತೆ ಇದ್ದಾರೆ. ಇವತ್ತು ದಲಿತರು ನಾವು ಕೂಡ ಹಲವಾರು ದೇವರುಗಳಿಗೆ ಪೂಜೆ ಮಾಡ್ತೇವೆ, ಹಲವಾರು ಗುಡಿ ಗುಂಡಾರಗಳಿಗೆ ಹೋಗ್ತೇವೆ. ಹಾಗೆ ನಾವು ಚಾಮುಂಡಿ ದೇವಿ ಕೂಡ ನಾವು ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸ್ತೇವೆ. ನಾವು ಕೂಡ ಅಲ್ಲಿಗೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ದಲಿತ ಮಹಿಳೆಯರು ಇವತ್ತು ದಸರಾ ಉತ್ಸವಕ್ಕೆ ಹೂವನ್ನು ಹಾಕಲಿಕ್ಕೆ ಏನು ಮುಡಿಗೆ ಹೂವನ್ನು ಹಾಕಲಿಕ್ಕೆ ಯೋಗ್ಯರಲ್ಲ ಅಂತಕ್ಕಂಥ ಮಾತನಾಡಿದ್ದಾರೆ. ಅದನ್ನು ತೀವ್ರವಾಗಿ ಖಂಡಿಸಿ ಈ ಜಿಲ್ಲಾಧಿಕಾರಿಗಳಿಗೆ ಏನಪ್ಪ ಅಂದ್ರೆ ಅವ್ರ ಮೇಲೆ ಇವರು ಮಾತನಾಡ್ತಕ್ಕಂಥದ್ದನ್ನು ಬಹಿರಂಗವಾಗಿ ಕ್ಷಮೆ ಕೇಳಬೇಕಂತೇಳಿ ನಾವೀಗ ಮನವಿಯನ್ನು ಕೊಟ್ಟಿದ್ದೇವೆ. ಇವತ್ತು ತಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರಿ. ಹಾಗೆ ಇವತ್ತು ಅಲ್ಲ, ಅವರು ಎಡಿಟ್ ಆಗಿದೆ ಅಂತ ಹೇಳ್ತಾರೆ. ನಾವು ನೋಡಿದಾಗ ಅದು ಇವತ್ತು ಮಾತಾಡಿದ್ದಾರೆ, ಇವತ್ತು ಸ್ಪಷ್ಟವಾಗಿ ಕಾಣ್ತಾ ಇದೆ ವಿಡಿಯೋ. ಇವತ್ತು ಅವರು ಏನು ಮಾತನಾಡಿದ್ದಾರೆ ಅನ್ನೋದು ಇವತ್ತು ಎಲ್ಲ ಕಡೆ ಗೊತ್ತಾಗಿದೆ. ಆಲ್ರೆಡಿ ಕೊಪ್ಪಳದಲ್ಲಿ ಕೂಡ ಅದ್ರ ಬಗ್ಗೆ ದಲಿತರಾಗಿರ್ಬೋದು, ಪ್ರಜ್ಞಾವಂತರಾಗಿರ್ಬೋದು ಹೋರಾಟವನ್ನು ಮಾಡಿದ್ದಾರೆ. ಇವತ್ತು ಅದನ್ನು ನಾವು ಗಮನಿಸಿಕೊಂಡು ಇವತ್ತಿನಿಂದ ನಾವು ಅವ್ರ ಬಗ್ಗೆ ಹೋರಾಟವನ್ನು ಮಾಡಿದ್ದೀವಿ ಅಷ್ಟೇ. ರಮೇಶ್ ಗುಬ್ಬೇವಾಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಪರಿಶಿಷ್ಟ ಜಾತಿ.